ಪ್ರಕೃತಿ ಮಡಿಲಲ್ಲಿ ಸುಂದರ ಕ್ಷಣಗಳನ್ನು ಕಣ್ತುಂಬಿಕೊಳ್ಳುತ್ತಿರುವ 80ರ ಮುಪ್ಪಿನ ವ್ಯಕ್ತಿ. ಕೂದಲು ಬಿಳಿಯಾಗಿವೆ, ಸುಕ್ಕುಗಳಿಂದ ತುಂಬಿದ ಮುಖ. ಜೀವನದಲ್ಲಿ ಬಹುತೇಕ ಕಷ್ಟ, ನಷ್ಟ, ಕಣ್ಣೀರು, ಸಾವು, ನೋವುಗಳನ್ನು ನೋಡಿರುವ ಜೀವ. ಸೂರ್ಯ ಮುಳುಗುವುದನ್ನೇ ದಿಟ್ಟಿಸಿ ನೋಡುತ್ತಿದ್ದ ತಾತನನ್ನು ನೋಡಿ ಮೊಮ್ಮಗ ಕೇಳಿದ, "ನೀವು ಒಮ್ಮೊಮ್ಮೆ ಯಾವುದೋ ಯೋಚನೆಯಲ್ಲಿ ಮುಳುಗಿರುತ್ತೀರಲ್ಲ, ಏನಾದರೂ ಸಮಸ್ಯೆಯೇ ತಾತ?" ಎಂದು. ತಾತ ನಗುತ್ತಾ ಹೇಳಿದ, "ಇಲ್ಲ ಮಗು, ಮನುಷ್ಯರು ಸಂಬಳ ತೆಗೆದುಕೊಂಡು ಕೂಡ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಆದರೆ ಸೂರ್ಯನನ್ನು ನೋಡಿ ಅವನ ಕರ್ತವ್ಯವನ್ನು ಎಷ್ಟು ನಿಷ್ಠೆಯಿಂದ ಮಾಡುತ್ತಿದ್ದಾನೆ. ನಮ್ಮಂತಹ ಮನುಷ್ಯರಿಗೇಕೆ ಈ ನಿಷ್ಠೆ ಬರುವುದಿಲ್ಲ ಎಂಬುದನ್ನು ಯೋಚಿಸುತ್ತಿದ್ದೆ" ಎಂದು. ಮರಳಿ ಮೊಮ್ಮಗ ಕೇಳಿದ, "ತಾತ, ಜೀವನದಲ್ಲಿ ನೀವು ಕಲಿತ ದೊಡ್ಡ ಪಾಠ ಯಾವುದು?" ಈ ಪ್ರಶ್ನೆಗೆ ಆತನಿಗೆ ಒಮ್ಮೆ ತನ್ನ ಜೀವನವೆಲ್ಲ ಕಣ್ಣ ಮುಂದೆ ಬಂದಂತೆ ಆಯಿತು. ಒಂದು ಕ್ಷಣಕ್ಕೆ ಮೌನವಾಗಿ ಬಿಟ್ಟರು. ನಿಧಾನವಾಗಿ ಮಾತನ್ನು ಆರಂಭಿಸಿದರು. "ಮಗು, ಇಲ್ಲಿ ಬಾ. ನಾನು ಮಾಡಿದ ತಪ್ಪುಗಳಿಂದ ಕಲಿತ ಕೆಲವು ಸತ್ಯಗಳನ್ನು ನಿನಗೆ ಹೇಳುವೆ. ಆ ತಪ್ಪುಗಳನ್ನು ಮಾಡದೇ ಇದ್ದಿದ್ದರೆ ನಮ್ಮ ಜೀವನ ಇನ್ನೂ ಸುಂದರವಾಗಿರುತ್ತಿತ್ತು." ಈ ವಿಡಿಯೋದಲ್ಲಿ ತಾತ ತನ್ನ ಜೀವನದಲ್ಲಿ ಮಾಡಿದ ತಪ್ಪುಗಳ ಕಟು ಸತ್ಯವನ್ನು ತಿಳಿಯೋಣ. ನಾನು ಮೊದಲಿಗೆ ಮಾಡಿದ ತಪ್ಪು ಜನರ ಮಾತಿಗೆ, ಅಭಿಪ್ರಾಯಕ್ಕೆ ಬೆಲೆ ಕೊಟ್ಟೆ. ಜೀವನದ ಅತ್ಯಂತ ದೊಡ್ಡ ದುರಂತ ಏನೆಂದರೆ ನಾವು ನಮಗಾಗಿ ನಮ್ಮ ಜೀವನವನ್ನು ಬದುಕದೆ ಇತರರ ಅಭಿಪ್ರಾಯಕ್ಕಾಗಿ ಬದುಕುವುದು. ನಾವು ಮಾಡುವ ಕೆಲಸದ ಮೇಲೆ ಪ್ರೀತಿ, ನಂಬಿಕೆ ಇದ್ದರೂ ಜನರ ಮಾತಿನಿಂದ ಬೇಡವೆಂದು ಬಿಟ್ಟು ಬಿಡುತ್ತೇವೆ. ಕನಸನ್ನೂ ಬಿಟ್ಟೆ, ಪ್ರೀತಿಸಿದ ಹುಡುಗಿಯನ್ನೂ ಬಿಟ್ಟೆ, ಇತರ ಅಭಿಪ್ರಾಯಕ್ಕಾಗಿ ಬದುಕಿಬಿಟ್ಟೆ. ಆದರೆ ಬುದ್ಧಿವಂತರು ಈ ಸತ್ಯವನ್ನು ಅರ್ಥ ಮಾಡಿಕೊಂಡಿರುತ್ತಾರೆ. ಎಲ್ಲರನ್ನೂ ಮೆಚ್ಚಿಸಲು ಸಾಧ್ಯವಿಲ್ಲವೆಂಬ ಸತ್ಯ ಅವರಿಗೆ ತಿಳಿದಿರುತ್ತದೆ. ಎಲ್ಲರನ್ನೂ ಮೆಚ್ಚಿಸಲು ಪ್ರಯತ್ನಿಸುವವನು ಕೊನೆಯಲ್ಲಿ ತನ್ನನ್ನೇ ತಾನು ಕಳೆದುಕೊಳ್ಳುತ್ತಾನೆ ಎಂಬ ಸತ್ಯದ ಅರಿವಾಗಿದ್ದು ಎಲ್ಲವೂ ಕೈಜಾರಿ ಹೋದ ಮೇಲೆ. ಜೀವನದಲ್ಲಿ ನಾನು ಮಾಡಿದ ಎರಡನೆಯ ತಪ್ಪು, ಸಮಯ ಇದೆ ಎಂದುಕೊಂಡೆ. ಸಮಯದ ಮೌಲ್ಯ ತಿಳಿಯದೆ ಅವಿವೇಕಿಯಾದೆ. ಯೌವನದಲ್ಲಿ ನಾನು ತುಂಬ ಸೋಮಾರಿಯಾಗಿದ್ದೆ. ಯಾವಾಗಲೂ ಸಮಯವನ್ನು ಬೇಡದ ವಿಷಯಕ್ಕೆ ವ್ಯರ್ಥ ಮಾಡುತ್ತಿದ್ದೆ. ನಾಳೆ ಮಾಡುತ್ತೇನೆ, ಮುಂದಿನ ತಿಂಗಳು ಮಾಡುತ್ತೇನೆ, ಮುಂದಿನ ವರ್ಷ ಮಾಡುತ್ತೇನೆ, ಹೀಗೆ ಸಮಜಾಯಿಷಿ ಕೊಡುತ್ತಾ ಬಂದೆ. ಆದರೆ ಸಮಯದ ಮಹತ್ವ ಅರಿಯುವಷ್ಟರಲ್ಲಿ ವರ್ಷಗಳು ಯುಗಗಳಂತೆ ಸಾಗಿಬಿಟ್ಟಿದ್ದವು. ಏನೇ ಆದರೂ ಆಗಲಿ, ಇಂದು ಮಾಡಿಯೇ ತೀರುತ್ತೇನೆ ಎಂದು ಪ್ರಯತ್ನಿಸಿದಾಗ ಅವಕಾಶಗಳಿಲ್ಲದೆ, ಸಮಯದ ಸಹಾಯವಿಲ್ಲದೆ ವಿಫಲನಾದೆ. ಸಮಯಕ್ಕೆ, ಸಂದರ್ಭಕ್ಕೆ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳದೆ ಜೀವನದಲ್ಲಿ ನಗೆಪಾಟಲಿಗೆ ಗುರಿಯಾದೆ. ಹಿಂದೆ ತಿರುಗಿ ನೋಡಿದಾಗ ಜೀವನದ ಅತ್ಯಮೂಲ್ಯ ಸಂಪತ್ತು ಸಮಯ ಎಂದು ಅರ್ಥವಾಯಿತು. ನಾನು ಮಾಡಿದ ಮತ್ತೊಂದು ತಪ್ಪು, ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳುತ್ತಿದ್ದೆ. ಪ್ರಪಂಚದಲ್ಲಿ ಪ್ರತಿ ಜೀವಿಯೂ ರುಚಿ, ಅಭ್ಯಾಸ, ಹವ್ಯಾಸ, ಗುಣ, ದೇಹದ ಆಕಾರ ಎಲ್ಲವೂ ವಿಭಿನ್ನ ಎಂಬುದನ್ನು ಅರಿಯದೇ ಹೋದೆ. ನಾನೇಕೆ ಅವರಂತೆ ಇಲ್ಲ ಎಂದು ಹೋಲಿಸಿಕೊಳ್ಳುತ್ತಿದ್ದೆ. ನಂತರ ಅರಿವಾಯಿತು, ಪ್ರತಿಯೊಬ್ಬರ ಕತೆ ವಿಭಿನ್ನ, ಸಮಯ ವಿಭಿನ್ನ, ಜೀವನ ವಿಭಿನ್ನ ಎಂದು. ಅಷ್ಟರಲ್ಲಿ ಎಲ್ಲವೂ ಮುಗಿದಾಗಿತ್ತು. ನಾನು ಮಾಡಿದ ಮತ್ತೊಂದು ತಪ್ಪು, ಕೋಪದಿಂದ ಅಮೂಲ್ಯವಾದ ಸಂಬಂಧಗಳನ್ನು ಕಳೆದುಕೊಂಡೆ. ಕೆಲವರು ಕೋಪವನ್ನು ಶಕ್ತಿ ಎಂದುಕೊಳ್ಳುತ್ತಾರೆ, ಆದರೆ ಸತ್ಯ ಬೇರೇನೇ ಇದೆ. ನಿಮ್ಮ ದುರ್ಬಲತೆಯ ಸ್ಫೋಟ ಕೋಪ. ಬಲಿಷ್ಠ ವ್ಯಕ್ತಿ ಎಂದರೆ ಜೋರಾಗಿ ಕೂಗುವವನಲ್ಲ, ಕೋಪ ಬಂದಾಗಲೂ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವವನು. ನೆನಪಿಡು ಮಗು, ಒಂದು ಕ್ಷಣದ ಕೋಪ ಇಡೀ ಜೀವನವನ್ನ ಪಶ್ಚಾತ್ತಾಪವಾಗಿಸಬಹುದು. ಕೋಪದಿಂದ ಬಂದ ಮಾತುಗಳಿಂದಾಗುವ ನೋವು ವರ್ಷಗಳವರೆಗೆ ಉಳಿಯಬಹುದು, ಸಂಬಂಧವನ್ನು ಮುರಿಯಲೂಬಹುದು. ಗಾಯವಾದ ಸಂಬಂಧಗಳನ್ನು ಸರಿಪಡಿಸಲು ಕೆಲವೊಮ್ಮೆ ಜೀವಮಾನವೂ ಕೂಡ ಸಾಕಾಗುವುದಿಲ್ಲ. ಈ ತಪ್ಪುಗಳನ್ನು ನೀನೆಂದಿಗೂ ಮಾಡಬೇಡ. ನಾನು ಮಾಡಿದ ಜೀವನದ ಮತ್ತೊಂದು ತಪ್ಪೆಂದರೆ ನನ್ನ ತಪ್ಪುಗಳಿಗೆ ಬೇರೆಯವರನ್ನು ದೂಷಿಸಿದೆ. ನನ್ನ ಅದೃಷ್ಟ ಸರಿಯಿಲ್ಲ, ಪರಿಸ್ಥಿತಿ ಸರಿಯಿಲ್ಲ, ಜನರು ನನಗೆ ಸಪೋರ್ಟ್ ಮಾಡಲಿಲ್ಲ, ಹೀಗೆ ಎಲ್ಲರನ್ನೂ ದೂಷಿಸಿದೆ. ಆದರೆ ಒಂದಿನ ಅರಿವಾಯಿತು, ನನ್ನ ಜೀವನದ ಎಲ್ಲ ತಪ್ಪುಗಳಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನಾನೇ ಹೊಣೆ ಎಂದು ಅರಿತುಕೊಂಡೆ. ಹೊಸ ವಿಷಯವನ್ನು ಕಲಿಯುವುದನ್ನು ನಿಲ್ಲಿಸೇ ಬಿಟ್ಟೆ.
ಜೀವನದಲ್ಲಿ ಅಹಂಕಾರ ಬಂದಾಗ ನನಗೆ ಎಲ್ಲವೂ ಗೊತ್ತು, ನಾನೇ ಸರ್ವಜ್ಞ ಅಂದುಕೊಂಡೆ. ಜ್ಞಾನಕ್ಕೆ ಅಂತ್ಯವಿಲ್ಲ, ಕಲಿಯುವುದು ತುಂಬ ಇದೆ. ಜೀವನವೇ ಒಂದು ಯೂನಿವರ್ಸಿಟಿ. ಇಲ್ಲಿ ಸಿಗುವ ಪ್ರತಿ ವ್ಯಕ್ತಿ, ಪ್ರತಿ ಸೋಲು ನಮಗೆ ಹೊಸ ಪಾಠವನ್ನು ಕಲಿಸುವ ಶಿಕ್ಷಕರು ಎಂಬುದನ್ನು ಮರೆತು ಬಿಟ್ಟೆ. ನೀ ಎಂದಿಗೂ ನಾ ಮಾಡಿದ ತಪ್ಪುಗಳನ್ನು ಮಾಡಬೇಡ, ಕಲಿಯುವುದನ್ನು ನಿಲ್ಲಿಸಬೇಡ. ನಾನು ಮಾಡಿದ ಮತ್ತೊಂದು ತಪ್ಪು, ಪ್ರಯತ್ನಕ್ಕೆ ತಕ್ಕ ಫಲ ಸಿಗದಾಗ ಸೋಲನ್ನು ಒಪ್ಪಿಕೊಳ್ಳುವುದನ್ನು ಶುರು ಮಾಡಿದೆ. ಗೆಲುವು ಸತತ ಪ್ರಯತ್ನದ ಫಲ. ಪ್ರಯತ್ನಿಸಿದಾಗ ಈ ಜಗತ್ತಿನಲ್ಲಿ ಕೋಟ್ಯಾಂತ ಜನರು ಯಶಸ್ಸು ತುತ್ತ ತುದಿಗೆ ಬಂದು ಪ್ರಯತ್ನವನ್ನು ಕೈಬಿಡುತ್ತಾರೆ. ನೂರಾರು ಹೆಜ್ಜೆ ಇಟ್ಟ ಅವರಿಗೆ ಇನ್ನೊಂದು ಹೆಜ್ಜೆ ಇಡುವ ತಾಳ್ಮೆ ಇರುವುದಿಲ್ಲ. ಕೇವಲ ಇದೊಂದೇ ಒಂದು ಹೆಜ್ಜೆ ಅವರ ಲೈಫನ್ನು ಚೇಂಜ್ ಮಾಡುತ್ತಿತ್ತು ಎಂದು ಅವರಿಗೂ ಕೂಡ ತಿಳಿದಿರುವುದಿಲ್ಲ. ಬುದ್ಧಿವಂತರು ಸೋತರು ಮರಳಿ ಪ್ರಯತ್ನಿಸುವುದು, ಗೆಲುವು ಸಾಧಿಸುವುದು ತಾಳ್ಮೆ ಮತ್ತು ದೃಢ ಸಂಕಲ್ಪದಿಂದ ಎಂಬುದನ್ನು ನಾನು ಅರಿಯದೆ ಅವಿವೇಕಿಯಾದೆ. ನಾನು ಪ್ರಯತ್ನಿಸಿದಾಗ ಸತತ ಸೋಲುಗಳು ನನಗೆ ಬೇಸರವಾಗಿ, ಪ್ರಯತ್ನಿಸದೇ ಬಿಟ್ಟ ಕನಸುಗಳು ಇಂದಿಗೂ ನನ್ನ ಮನಸ್ಸಿನಲ್ಲಿ ನೋವು ಕೊಡುತ್ತಿವೆ. ಸೋತಾಗ ಮರಳಿ ಪ್ರಯತ್ನಿಸಬೇಕು ಎಂಬುದು ನನ್ನ ಅಭಿಪ್ರಾಯ ಮಗು. ಜೀವನ ನಿಮ್ಮನ್ನು ಪರೀಕ್ಷಿಸುತ್ತದೆ, ಕಣ್ಣೀರು ಕೊಡುತ್ತದೆ, ಕೆಲವೊಮ್ಮೆ ನಿಮ್ಮನ್ನು ಸಂಪೂರ್ಣವಾಗಿ ಒಂಟಿಯಾಗಿಸುತ್ತದೆ. ಆದರೆ ಈ ಎಲ್ಲ ಕಷ್ಟಗಳ ಉದ್ದೇಶ ನಿಮ್ಮನ್ನು ಮುರಿಯುವುದಲ್ಲ, ನಿಮ್ಮನ್ನು ಕಬ್ಬಿಣದಂತೆ ಬಲಿಷ್ಠವಾಗಿ ಮಾಡುವುದು. ಅದಕ್ಕಾಗಿಯೇ ಹೇಳುತ್ತಿದ್ದೇನೆ, ಇನ್ಮೇಲೆ ಯಾರಿಗಾಗಿಯೂ ಬದುಕಬೇಡ. ನಿನ್ನ ಕನಸುಗಳಿಗಾಗಿ ಬದುಕು. ಸಮಯವನ್ನು ಗೌರವಿಸು. ನಿನ್ನನ್ನು ನೀನು ಮೊದಲು ನಂಬು. ಏಕೆಂದರೆ ಕತ್ತಲೆ ರಾತ್ರಿ ಎಷ್ಟೇ ಉದ್ದವಾಗಿದ್ದರೂ ಸೂರ್ಯೋದಯವನ್ನು ತಡೆಯಲು ಸಾಧ್ಯವಿಲ್ಲ. ನೀನು ಪ್ರಯತ್ನಿಸುವುದನ್ನು ನಿಲ್ಲಿಸದಿದ್ದರೆ ನಿನ್ನ ಯಶಸ್ಸನ್ನು ತಡೆಯಲು ಈ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ನಾನು ಮಾಡಿದ ಈ ತಪ್ಪುಗಳನ್ನು ನೀನು ಎಂದಿಗೂ ಮಾಡಬೇಡ ಎಂದು ತಾತ ತನ್ನ ಮಾತುಗಳನ್ನು ಮುಗಿಸಿದರು. ಈ ಮಾತುಗಳು ನಿಮ್ಮ ಹೃದಯಕ್ಕೆ ಮುಟ್ಟಿದ್ದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಈ ರೀತಿ ಯಾರಾದರೂ ಜೀವನದ ಪಾಠ ತಿಳಿಸಿದ್ದರೆ ಅವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.